ಸೂರ್ಯಯಿಂದ ಗೆದ್ದ ಇಂಡಿಯಾ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಇಂಡಿಯಾ ವರ್ಸಸ್ USA T20 ಮ್ಯಾಚ್ ಇತ್ತು. USA ಅವರು ಟಾಸ್ ಗೆದ್ದು ಫಸ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಎಂದಿನಂತೆ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಪ್ಲೇಯಿಂಗ್ 11ನಲ್ಲಿ ಇಶಾನ್ ಕಿಶನ್ ಅವ್ರಿಗೆ ಜಾಗ ಸಿಗುತ್ತೆ, ಸಂಜು ಸ್ಯಾಮ್ಸನ್ ಅವ್ರಿಗೆ ಜಾಗ ಸಿಗೋದಿಲ್ಲ. ಯಾಕಂತೇಳಿದ್ರೆ ಸಂಜು ಸ್ಯಾಮ್ಸನ್ ನ್ಯೂಜಿಲ್ಯಾಂಡ್ ವಿರುದ್ಧ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡದಿರೋ ಕಾರಣದಿಂದ ಇಶಾನ್ ಕಿಶನ್ ಅವ್ರಿಗೆ ಓಪನಿಂಗ್ ಸ್ಲಾಟಲ್ಲಿ ಜಾಗ ಸಿಗುತ್ತೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಅವ್ರ ಬದಲಾಗಿ ಇಶಾನ್ ಕಿಶನ್ ಅವರು ಈ T20 ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಮ್ಯಾಚು ಆಡ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಈ ಮ್ಯಾಚ್ ಅಗ್ರೆಸಿವ್ ಇಂಟೆಂಟಲ್ಲಿ. ಆಮೇಲೆ ಫಸ್ಟ್ ಓವರನ್ನೇ ಅಭಿಷೇಕ್ ಶರ್ಮಾ ಅವರು ಔಟು. ಅವರು ಹೊಡೆದ್ರೆ ಚೆನ್ನಾಗಿ ಇಂಡಿಯಾ ಅವರು 200+ ಸ್ಕೋರ್ ಬರುತ್ತೆ ಅಂತಲೇ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ ಟೀಮ್ಗೆ 200 ಸ್ಕೋರ್ ಮಾಡೋದು ಈ ಟೀಮಲ್ಲಿ ಸಖತ್ ಕಷ್ಟ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಗ್ರೆಸಿವ್ ಇಂಟೆಂಟಿಂದ ಆಡೋರು ಅಭಿಷೇಕ್ ಶರ್ಮಾ ವಿತ್ ಕನ್ಸಿಸ್ಟೆನ್ಸಿ ಅವರೊಬ್ಬರೇ ಇರೋದು ನಮಗೆ. ಅದಾದಮೇಲೆ ತಿಲಕ್ ವರ್ಮಾ ಅವರು ಬರ್ತಾರೆ. ತಿಲಕ್ ವರ್ಮಾ ಅವರು ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ. 15 ಬಾಲ್ 25 ರನ್ನನ್ನು ಹೊಡೆದಿರ್ತಾರೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಒಬ್ಬಂಟಿಗರಾಗಿ ಸಖತ್ತಾಗಿ ಆಡ್ತಾರೆ. ಅವರು ಆಲ್ಮೋಸ್ಟ್ 50 ಬಾಲ್ಸಲ್ಲಿ 84 ರನ್ಸ್ ಸಖತ್ತಾಗಿ ಆಡಿ ಬ್ಯಾಟಿಂಗ್ ಆಡಿ ಇಂಡಿಯಾ ಅವ್ರನ್ನ 161 ಬರೋಕ್ಕೆ ಮೇಯ್ನ್ ಕಾರಣನೇ ಸೂರ್ಯಕುಮಾರ್ ಯಾದವ್ ಅಂತಲೇ ಹೇಳ್ಬೋದು. ಯಾವ ರೇಂಜು ಕೊಲ್ಯಾಪ್ಸ್ ಆಗ್ತು ಅಂದರೆ ಇಂಡಿಯಾ ಅವ್ರದ್ದು ಬ್ಯಾಟಿಂಗ್ ಲೈನಪ್ಪು 1 ಅಲ್ಲಿ 76 ರನ್ಗೆ 6 ವಿಕೆಟನ್ನು ಬಿದ್ದೋಗಿತ್ತು. ಇವರು 100 ರನ್ ದಾಟ್ತಾರ. ಸೂರ್ಯಕುಮಾರ್ ಯಾದವ್ ವಿಕೆಟ್ ಏನಾದ್ರು ಎತ್ಬಿಟ್ಟಿದ್ರೆ ಇಂಡಿಯಾದಲ್ಲಿ USA ಅವರು ಅಷ್ಟೊಂದು ಈಸಿನೇ ಆಗ್ತಾಯಿರಲಿಲ್ಲ. ಇಂಡಿಯಾದವ್ರು 100 ರನ್ಗೆ ಆಲ್ಔಟ್ ಆಗೋಗ್ತಾಯಿದ್ರು, ಹೇಳೋಕ್ಕಾಗ್ತಿರ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರೊಂದು ಬ್ರಿಲಿಯಂಟ್ ಇನ್ನಿಂಗ್ಸಿಂದ ಮತ್ತು ಅಕ್ಷರ್ ಪಟೇಲ್ ಅವರು ಬಂದು ಸ್ವಲ್ಪ ಜೊತೆ ನೀಡಿದ್ರು ಅಂತಲೇ ಹೇಳ್ಬೋದು. ಒಂದು 14 ರನ್ಸ್ನ ಹೊಡೆದ್ರು. ಅಕ್ಷರ್ ಪಟೇಲ್ ಮತ್ತು ಸೂರ್ಯಕುಮಾರ್ ಯಾದವ್ ರನ್ಸ್ನ ಪಾರ್ಟ್ನರ್ಶಿಪ್ಪಿಂದ ಸ್ವಲ್ಪ ಕಲೆ ಹಾಕಿ ಸೂರ್ಯಕುಮಾರ್ ಯಾದವ್ 8 ಗಂಟೆ ಇದ್ದು 161 ರನ್ನ ಟಾರ್ಗೆಟಾಗಿ USA ಅವ್ರಿಗೆ ಕೊಡ್ತಾರೆ. USA ಅಷ್ಟೊಂದು ರನ್ಸ್ನ ಚೇಸ್ ಮಾಡೋಕ್ಕೆ ಆಗಲ್ಲ ಅವ್ರ ಕೈಲಿ. ಏನಾದರೂ 120 115 ರೇಂಜ್ ಇದ್ದರೆ USA ಅವರು ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ಇಷ್ಟು ದೊಡ್ಡ ಮೊತ್ತ ಇದ್ದರೆ ಅಷ್ಟೊಂದು ಈಸಿ ಇರಲ್ಲ ಅವ್ರಿಗೆ ಚೇಸ್ ಮಾಡೋಕ್ಕೆ ಅಂತ ಈ ಕ್ವಾಲಿಟಿ ಟೀಮ್ ಮೇಲೆ. ಮತ್ತು ಸಿರಾಜ್ ಅವರು ಹರ್ಷಿತ್ ರಾಣಾ ಅವ್ರಿಗೆ ಇಂಜರಿ ರಿಪ್ಲೇಸ್ಮೆಂಟಾಗಿ ODI ವರ್ಲ್ಡ್ ಕಪ್ ಆಡಿದರು ಅವರು. ಮತ್ತು ಲಾಸ್ಟ್ ಇಯರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದವರು. ಅಷ್ಟು ಚಾನ್ಸ್ ಸಿಕ್ಕಿರಲಿಲ್ಲ, ಒಂದು ಮ್ಯಾಚನ್ನು ಆಡಿದ್ರು ಅಷ್ಟೇ. ಈ ಮ್ಯಾಚ್ ಫಸ್ಟ್ ಮ್ಯಾಚಲ್ಲಿ ಆಡೋ ಅವಕಾಶ ಸಿಕ್ಕಿದೆ. ಮೊಹಮ್ಮದ್ ಸಿರಾಜ್ ಅವ್ರಿಗೆ ಫಸ್ಟ್ ವಿಕೆಟ್ ತಂದುಕೊಟ್ಟಿದೆ ಅವರು. ಅರುಣ್ ಜಾನ್ಸ್ ಅವರ ವಿಕೆಟ್ನ ಸಖತ್ತಾಗಿ ಬೌಲಿಂಗ್ ಮಾಡಿ ತರ್ತಾರೆ. ಮತ್ತು ಅವ್ರ ಕಡೆ ಅಷ್ಟೊಂದು ಯಾರು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಮಿಲನ್ ಕುಮಾರ್ ಅಂತ ಒಬ್ಬರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ 30+. ಮತ್ತು ಸಂಜಯ್ ಕೃಷ್ಣಮೂರ್ತಿ ಅಂತ ಒಬ್ಬರು ಅವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಇನ್ನೊಬ್ಬರು ಯಾರೋ ಸಖತ್ತಾಗಿ ಆಡ್ಬಿಟ್ಟು ರಜನಿ ಅಂತ ಅವರು ಸಖತ್ತಾಗಿ ಒಂದು 30+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ USA ಕಡೆಗೆ. ಅದನ್ನು ಬಿಟ್ಟರೆ ಹರ್ಷ್ದೀಪ್ ಸಿಂಗು 2 ವಿಕೆಟ್ ಬಿದ್ದಿದೆ. ಅಕ್ಷರ್ ಪಟೇಲ್ಗೆ ಒಂದೇ ಓವರಲ್ಲಿ 2 ವಿಕೆಟ್ ಬಿದ್ದಿದೆ. ಮತ್ತು ಸಿರಾಜ್ ಅವ್ರಿಗೆ 3 ವಿಕೆಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಮತ್ತು ಸಖತ್ತಾಗಿ ಎಲ್ಲರೂ ಬೌಲಿಂಗ್ ಮಾಡಿ ವರುಣ್ ಚಕ್ರವರ್ತಿ 1 ವಿಕೆಟ್ ಬಿದ್ದಿದೆ. ಮಿಸ್ಟ್ರಿ ಸ್ಪಿನ್ನರ್ ಅವರು ಇನ್ನೂ ಜಾಸ್ತಿ ವಿಕೆಟ್ ಬೀಳುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅಂತಲೇ ಹೇಳ್ಬೋದು. ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದೆ ಇವತ್ತು, ಆಶ್ಚರ್ಯ. USA ಮೇಲೆ ಈ ರೇಂಜಿಗೆ ಆದ್ದರಿಂದ ಕ್ವಾಲಿಟಿ ಟೀಮ್ ಮೇಲೆ ಸೂಪರ್ 8ಅಲ್ಲಿ ಇಂಗ್ಲೆಂಡ್ ಬರ್ತಾರೆ, ಆಸ್ಟ್ರೇಲಿಯಾ ಬರ್ತಾರೆ, ನ್ಯೂಜಿಲ್ಯಾಂಡ್ ಬರ್ತಾರೆ, ಸೌತ್ ಆಫ್ರಿಕಾ ಬರ್ತಾರೆ. ಅವ್ರ ಮೇಲೆ ಈ ಥರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದರೆ ಅವ್ರು ಇಷ್ಟು ಈಸಿಯಾಗಂತೂ ಸೂರ್ಯಕುಮಾರ್ ಯಾದವ್ ಇಷ್ಟು ಈಸಿಯಾಗಿ ರನ್ನೂ ಹೊಡೆಯೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಅವ್ರದ್ದೊಂದು ಕ್ವಾಲಿಟಿ ಬೌಲಿಂಗ್ ಇರುತ್ತೆ. ಇವತ್ತು ಅಸೋಸಿಯೇಟ್ ನೇಷನ್ ಮೇಲೆ ನಾವು ಈ ರೇಂಜಿಗೆ ಬ್ಯಾಟಿಂಗ್ ಕೊಲ್ಯಾಪ್ಸ್ನ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇಯ್ನ್ ಇಲ್ಲಿ ಅಭಿಷೇಕ್ ಶರ್ಮಾ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಓಪನಿಂಗಲ್ಲಿ ಅಭಿಷೇಕ್ ಶರ್ಮಾ ಅವರು ರನ್ಸ್ನ ಹೊಡೆದ್ರೆ ನಾವು ಅಷ್ಟೊಂದು ಟಾಪಲ್ಲಿ ಕೂತಿರ್ತೀವಿ ಅಂತ ಹೇಳ್ಬೋದು 200+ನ ಹೊಡೆಯೋಕ್ಕೆ. ಅದನ್ನು ಬಿಟ್ಟರೆ ಅಭಿಷೇಕ್ ಶರ್ಮಾ ಅವ್ರು ನೀವು ತೆಗೆದಾಕ್ಬಿಡಿ, ನೀವು ಬ್ಯಾಟಿಂಗ್ ರನ್ಸ್ ಬಂದಿಲ್ಲ ಅಂದ್ಕೊಳ್ಳಿ, ಈ ಮ್ಯಾಚು ಇಂಡಿಯಾದವರು ಸಖತ್ತಾಗಿ ಸ್ಟ್ರಗಲ್ ಮಾಡಿಕೊಂಡು 200+ನ ಹೊಡಿತಾರೆ. ಇಲ್ಲದೆ ಹೋದರೆ ಅಭಿಷೇಕ್ ಶರ್ಮಾ ಇದ್ದರು ಅಂದರೆ ಈಸಿಯಾಗಿ 220 ಹೊಡೆದಿದ್ದಾರೆ ಪಕ್ಕ ಅಭಿಷೇಕ್ ಶರ್ಮಾ ಇದ್ದರೆ ಅಂತ ಹೇಳ್ಬೋದು. ಇವತ್ತು ಬೌಲಿಂಗಲ್ಲಿ ಬೂಮ್ರಾ ಅವ್ರನ್ನ ಆಡಿಸಿಲ್ಲ. USA ಮೇಲೆಲ್ಲ ಬೂಮ್ರಾ ಆಡಿಸೋ ಅವಶ್ಯಕತೆಯೂ ಇಲ್ಲ. ಈ ಲೀಗ್ ಸ್ಟೇಜಲ್ಲಿ ಆಡಿಸೋ ಅಂಥ ಅನಿವಾರ್ಯನೇ ಇಲ್ಲ. ಪಾಕಿಸ್ತಾನ ಮೇಲೆ ಹೆಂಗೋ ಮ್ಯಾಚೇ ಆಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಿವಾರ್ಯ ಇಲ್ಲ ಬೂಮ್ರಾ ಅವ್ರನ್ನ ಮ್ಯಾಚ್ನ ಆಡಿಸೋದು. ಸೂಪರ್ 8ಅಲ್ಲಿ ಆಡಿಸ್ಕೊಂಡ್ರೆ ಸಾಕು, ಫ್ರೆಶ್ ಆಗಿರ್ತಾರೆ ಬೂಮ್ರಾ ಅವರು. ಅವ್ರ 4 ಅವರ್ಸ್ ಸಖತ್ ಇಂಪಾರ್ಟೆಂಟು ನಮಗೆ. ಈ ಟೈಮಲ್ಲಿ ಅವರಿಂದ ನಮ್ಗೆ ಇಂಜುರಿ ಆಗೋದ್ರೆ ಸೂಪರ್ 8 ಮತ್ತು ಮುಂದಿನ ಸ್ಟೇಜಲ್ಲಿ ಸೂಪರ್ 4 ಸ್ಟೇಜಲ್ಲಿ ಸಖತ್ ಕಷ್ಟ ಆಗೋಗುತ್ತೆ ಇಂಡಿಯಾದವ್ರಿಗೆ ಫೈನಲ್ಲು ಸೆಮಿಫೈನಲೆಲ್ಲ ಆಡಬೇಕಾಗುತ್ತೆ. ಆ ಕಾರಣದಿಂದ ಬೂಮ್ರಾ ಅವರು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನಮಗೆ ಸಖತ್ ಒಳ್ಳೆಯದು ಬೂಮ್ರಾ ಅವ್ರನ್ನ. ಮತ್ತು ನಮ್ಮ ಸಿರಾಜ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮತ್ತು ಹರ್ಷ್ದೀಪ್ ಸಿಂಗು ಬೌಲಿಂಗ್ ಮಾಡಿದ್ರು, ಅಕ್ಷರ್ ಪಟೇಲು ಬೌಲಿಂಗ್ ಮಾಡಿದ್ರು. ಬೌಲಿಂಗ್ ಏನೋ ಚೆನ್ನಾಗಿದೆ, ಶಾರ್ಟೆಡ್ ಅಂತಲೇ ಹೇಳ್ಬೋದು. ಬಟ್ ಬ್ಯಾಟಿಂಗಲ್ಲೇ ಸ್ವಲ್ಪ ಕೊರತೆ ಕಾಣ್ತಾ ಇರೋದು. ಯಾಕಂತೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರು ಎಲ್ಲ ಒಂದೇ ಇಂಟೆಂಟಲ್ಲಿ ಆಡೋಕೆ ಹೋಗ್ತಾರೆ. ಅಲ್ಲಿ ವಿಕೆಟ್ ಬಿದ್ದಿದೆ, ಸುಮ್ಮನೆ ಹೊಡೆಯೋಕೆ ಹೋಗ್ತಿದ್ದಾರೆ.
ಆ ಶಿವಮ್ ದುಬೆ ಅಂತೂ ಕೇಳಲೇಬೇಡಿ, ಫಸ್ಟ್ ಬಾಲೇ ಔಟ್ ಆಗಿ ಹೋಗ್ತಿದ್ದಾರೆ. ಶಾರ್ಟ್ ಬಾಲ್ ಹಾಕೋದು ಎಲ್ಲೋ ಒಂದು ಮ್ಯಾಚು ಪುಲ್ ಮಾಡ್ಬಿಟ್ಟು ಸಿಕ್ಸ್ ಹೊಡಿತಾನೆ ಮನ್ಸ ಇಲ್ಲದೇವರೆ, ಬಂದಂಗೆ ಔಟ್ ಆಗಿ ಹೋಗ್ತಾರೆ. ಅವ್ರ ವೀಕ್ನೆಸ್ ಎಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಬೌಲರ್ಗಳು ಎಲ್ಲ ರೀಡ್ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿ ಅಂತ ಹೇಳ್ಬೋದು. ಈಗೆಲ್ಲ ವೀಡಿಯೋಗಳೆಲ್ಲ ಬಂದು ಚೆನ್ನಾಗಿ ಹೆಂಗೆ ರೀತಿ ಯಾವ್ದು ಸ್ಟ್ರಾಂಗ್ ಝೋನು ವೀಕ್ ಝೋನು ಎಲ್ಲ ಕಂಡುಹಿಡ್ಬಿಟ್ಟಿರ್ತಾರೆ ಬೌಲರ್ಗಳು. ಸ್ಟ್ರೆಂತಿಗೆ ಯಾರು ಬೌಲಿಂಗೇ ಮಾಡೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಅವರು ಸಖತ್ ಬ್ರಿಲಿಯಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವರು ಇಫ್ ಇನ್ ಕೇಸ್ ಈ ಮ್ಯಾಚ್ ಆಡಲಿಲ್ಲ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಅವರು 120 ರೇಂಜ್ಗೆ ಇದ್ದಿದ್ರೆ ಪಕ್ಕ ಚೇಸ್ ಮಾಡಿಬಿಟ್ಟಿರೋರು ಯು ಎಸ್ ಎ ಅವರು ಫಾರಿನ್ ಟೀಮ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂತೇಳಿ ಅವ್ರು ಅಲ್ಲಿರೋ 10-8 ಜನ ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್ ಥರನೇ ಅನ್ಕೋಬೋದು. ಯಾಕಂತೇಳಿ ಅವ್ರು ಚಿಕ್ಕ ವಯಸ್ಸಲ್ಲಿ ಫಸ್ಟು ಇಂಡಿಯಾಗೆ ಆಡಿ ಇಂಡಿಯಾ ಸೋರ್ಸಿದೆ ಅವ್ರಿಗೆ. ಆದರೆ ಅವ್ರು ಯು ಎಸ್ ಎಲ್ಲಿ ಹೋಗಿ ಅಲ್ಲೇ ಇದ್ದು ಯು ಎಸ್ ಎ ಕಂಟ್ರಿಗೆ ಆಡ್ತಾಯಿದ್ದಾರೆ ಅಷ್ಟೇ. ಅವರ ಇಂಡಿಯಾದಲ್ಲೇ ಇದ್ದರು, ಫಸ್ಟ್ ಇಂಡಿಯಾದಲ್ಲೇ ಆಡ್ತಾಯಿದ್ರು. ಹಾಗಾಗಿ ಅವ್ರಿಗೆಲ್ಲ ಕಂಡೀಷನ್ ಗೊತ್ತಿರೋದ್ರೆ ಅವ್ರ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ಬೌಲಿಂಗ್ ಚೆನ್ನಾಗೇ ಮಾಡಿದ್ರು ಅವರು. ಆ್ಯಕ್ಚುಲಾಗಿ 76/6 ಅಂದರೆ ಸೂರ್ಯಕುಮಾರ್ ಯಾದವ್ ಇಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಿಮ್ಗೆ ಯಾವ ರೇಂಜಿಗೆ ನಮ್ಗೆ ಇಂಡಿಯಾಗೆ ಕಷ್ಟ ಆಗಿರೋದು ಅಂತ. ಹಾಗಾಗಿ ಸೂರ್ಯಕುಮಾರ್ ಯಾದವ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬರುತ್ತೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.